ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಜೊತೆಗೆ ಗಿಲ್ಲಿ ವಿಲನ್ ಸೀಕ್ರೆಟ್ ಡೀಲ್ ಮನೆಯವರಿಗೆ ಗೊತ್ತಾ ಅಂತ ಒಂದು ಕ್ಯಾಪ್ಷನ್ ಹಾಕಿ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಇಂಟ್ರೆಸ್ಟಿಂಗ್ ಕೂಡ ಇದೆ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ಇವಾಗ ಬಿಗ್ ಬಾಸ್ ಮೈಲಿ ವಿಲನ್ ಕಾಟ ಜಾಸ್ತಿನೇ ಆಗಿದೆ. ಸಿಕ್ಕಾಪಟ್ಟೆ ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ. ಅದು ಯಾವ ಮುಗೀತು ಏನು ಕತೆ ಗೊತ್ತಿಲ್ಲ. ಬಟ್ ಇರುವಂಥ ಸ್ಪರ್ಧಿಗಳಿಗೆ ತಲೆಗೆ ಹುಳ ಬಿಟ್ಟಂಗೆ ಕೂಡ ತುಂಬ ವಿಷಯಗಳನ್ನ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಪ್ರೋಮೋ ಅಂತ ಕೂಡ ಹೇಳ್ಬೋದು. ಪ್ರೋಮೋ ನೋಡ್ಕೊಬೇಡ, ಡೀಟೇಲ್ ಮಾತಾಡೋಣ ಬನ್ನಿ. ಫುಲ್ ನೈಟ್ ಕಿಚನ್ ಚಪ್ಪಾಳೆ ಫೋಟೋಸ್ ತೆಗೆದ್ಬಿಟ್ಟಿದ್ದಾರೆ. ಅಷ್ಟರ ಚಪ್ಪಾಳೆ ಅದು ನಾಟ್ ರೈಟ್. ನಮ್ ನಿದ್ದೆ ಹಾಳು ಮಾಡೋದೇ ಒಂದು ಟಾಸ್ಕ್ ಆಗಿದ್ರೆ ಅದೇ ಆಗ್ತಿರೋದು ಇವಾಗ. ನಾವು ಕಿಚನ್ ಚಪ್ಪಾಳೆ ಫೋಟೋ ಹೋಯ್ತು ಆರಾಮಾಗಿದ್ದೇನೆ ಅಂದ್ರೆ ನಿಮ್ಗೆ ಅದರಿಂದ ಏನು ಡಿಫ್ರೆನ್ಸ್ ಆಗಲ್ಲ ಅಂತ ಅರ್ಥ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ ನೋಡಿ, ಒಂದು ವಿಷಯ ಆಗುತ್ತೆ. ಆ ಒಂದು ವಿಷಯನ ಯಾವ ಥರ ಎಲ್ಲ ಯೋಚನೆ ಮಾಡ್ತಾರೆ ಅದನ್ನೇ ಹೇಳುವಂಥದ್ದು ಪರ್ಸ್ಪೆಕ್ಟಿವ್ ಅಂತ. ಯಾರು ಯಾವ ಥರ ವಿಷಯಗಳನ್ನ ಯಾವ ಥರ ಯೋಚನೆ ಮಾಡ್ತಾರೋ ಅದ್ರ ತಕ್ಕಂತೆ ಮಾತಾಡ್ತಾ ಹೋಗ್ತಾರೆ. ಅದೇ ಆಗ್ತಿರುವಂಥದ್ದು. ಆ್ಯಂಡ್ ವಿಲನ್ ತಮ್ಮ ಕೆಲಸನ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನಮ್ಮ ಬಿಗ್ ಬಾಸ್ಗಿಂತ ನಮಗೆ ವಿಲನೇ ಸ್ವಲ್ಪ ಇಷ್ಟ ಆಗ್ತಿದ್ದಾರೆ ಅಂತಲೇ ಹೇಳ್ಬೋದು. ಹೇಗೆ ಅನಿಸುತ್ತೆ ಗೈಸ್ ನಿಮಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ, ನಮ್ಮ ಧನುಷ್ ಅವ್ರಿಗೆ ಟಾಸ್ಕ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ರಘುವಣ್ಣ ಕೂಡ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಏನೋ ನೋಡಿದೆ ಅಪ್ಡೇಟ್ಗಳಲ್ಲಿ. ಅವರು ಕೂಡ ಸೈಕಲ್ ತುಳಿತಾ ಇರ್ತಾರೆ. ಇವ್ರ ಜೊತೆ ಅವ್ರು ಕೂಡ ಸೇರ್ಕೋಬೋದು. ಆ್ಯಂಡ್ ಕಂಪ್ಲೀಟ್ ನೈಟ್ ನಿದ್ದೆ ಮಾಡೋಂಗಿಲ್ಲ. ಈ ಡೆಡಿಕೇಶನ್ಗೆ ನಿಜವೂ ಖುಷಿ ಪಡಲೇಬೇಕು ನಾವು. ಸಿಕ್ಕಾಪಟ್ಟೆ ಎಫರ್ಟ್ ಹಾಕಬೇಕಾಗುತ್ತೆ. ನಿದ್ದೆ ಇಲ್ಲಾಂದರೆ ತುಂಬ ಎಫೆಕ್ಟ್ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಇದು ಇವಾಗ ನಿದ್ದೆಗೆಟ್ಬಿಟ್ಟು ಏನೋ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು 2-3 ದಿನಕ್ಕಂತೂ ಸಿಕ್ಕಾಪಟ್ಟೆ ಹೊಡ್ತಾ ಬಿಡುತ್ತೆ. ಮೊದಲೇ ಬಿಗ್ ಬಾಸ್ ಮೇಲೆ ನಿದ್ದೆ ಮಾಡೋಕ್ಕೆ ಟೈಮ್ ಸಾಕಾಗ್ತಿಲ್ಲ ಅಂತಿದ್ದಾರೆ. ಆ್ಯಂಡ್ ಇದ್ರ ಜೊತೆಗೆ ಈ ಟಾಸ್ಕ್ ಬೇರೆ ಸ್ವಲ್ಪ ಎಕ್ಸ್ಟ್ರಾ ಅವರ್ ಮಲ್ಕೊಳ್ಳೋಕ್ಕೆ ಟೈಮ್ ಕೊಟ್ಟರೆ ತುಂಬ ಒಳ್ಳೇದು ಅಂತ ಅನಿಸುತ್ತೆ ಯಾರು ಸೈಕಲ್ ತುಣಿತಾರೋ ಅವ್ರಿಗೆ. ಇದ್ರ ಜೊತೆಗೆ ನಿನ್ನೆ ರಕ್ಷಿತಾ ಮತ್ತು ಗಿಲ್ಲಿ ಕೂಡ ಸಿಕ್ಕಾಪಟ್ಟೆ ಕಂಪ್ನಿ ಕೊಟ್ಟಿದ್ದಾರೆ ಅಂತ ಕೂಡ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ಏನಿಸುತ್ತೆ ಗೈಸ್ ಇದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಜೊತೆಗೆ ಇವರು ಸೈಕಲ್ ತುಣಿದ್ರೆ ಮಾತ್ರ ಈ ಬಿಗ್ ಬಾಸ್ ಮೇಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ನೆಮ್ಮದೇ ನಿದ್ದೆ ಮಾಡ್ಬೋದು. ಇಲ್ಲ ಅಂದರೆ ನಮ್ಮ ವಿಲ್ಲನು ಖಂಡಿತವಾಗ್ಲೂ ಬಿಡಲ್ಲ. ಸಿಕ್ಕಾಪಟ್ಟೆ ಕಾಟ ಕೊಟ್ಟು ಎಚ್ಚರದಲ್ಲಿ ಎಲ್ಲ ಕೂಡ ಎಚ್ಚರ ಇರೋರಂಗೆ ಮಾಡ್ತಾರೆ. ಸೌಂಡ್ ಗಿನ್ ಕೊಟ್ಬಿಟ್ಟು ಓಕೆನಾ. ಸೊ ಹಾಗಾಗಿ ಸೈಕಲ್ ತುಣಿಯುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ ಓಕೆನಾ. ಜೊತೆಗೆ ಈ ಪ್ರೋಮೋದಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಜನ ನಿದ್ದೆ ಮಾಡ್ತಿಲ್ಲ. ಯಾಕಪ್ಪ ಅಂದರೆ ನಮ್ಮ ಗಿಲ್ಲಿಯವ್ರು ಮಾಡಿರುವಂಥ ಒಂದು ಕೆಲಸಕ್ಕೆ. ಇವಾಗ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗಿಲ್ಲಿಯವ್ರಿಗೆ ಸೀಕ್ರೆಟ್ ಟಾಸ್ಕ್ ಕೊಟ್ಟಿದ್ರು. ಒಂದು ಕಣ್ಣೀರು ಹಾಕ್ಸೋವಂಥದ್ದು ಓಕೆನಾ, ಅದು ಕಾವ್ಯರ ಕಡೆಯಿಂದ ಅದಂತೂ ಕಂಪ್ಲೀಟ್ ಆಗಿದೆ. ಇನ್ನೊಂದು ಕಿಚನ್ ಚಪ್ಪಡೆ ಇತ್ತಲ್ಲ, ಅದರಲ್ಲಿ ಫೋಟೋಗಳನ್ನ ತೊಗೊಂಡು 3 ಇಡಬೇಕಾಗುತ್ತೆ. ಸೊ ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ ಈಸಿಯಾಗಿ ಅಂತಲೇ ಹೇಳ್ಬೋದು ಗಿಲ್ಲಿಯವ್ರಿಗೆ ಓಕೆನಾ. ಅಶ್ವಿನಿ ಗೌಡರ ಪಾತ್ರ ಇದರಲ್ಲಿ ಎಷ್ಟು ಇದೆ ಅಂತ ಗೊತ್ತಿಲ್ಲ. ಬಟ್ ಅವರು ಕೂಡ ಇವಾಗ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ. ನೋಡುವ ಏನಾಗುತ್ತೆ ಏನು ಕತೆ ಅಂತ ಓಕೆನಾ. ಜೊತೆಗೆ ಇಲ್ಲಿ ಗಿಲ್ಲಿಯವರು ಈ ಕೆಲಸ ಮಾಡಿದ್ಮೇಲೆ ಎಲ್ಲರಿಗೂ ಕೂಡ ಗೊತ್ತಾಗೇ ಆಗುತ್ತೆ. ಈಗ ಕಾವೇರಿ ವಿಷಯದಲ್ಲಿ ಅದು ಡೌಟ್ ಅಂತ ಏನು ಅಷ್ಟೊಂದು ಬರಲ್ಲ. ಆದರೆ ಇಲ್ಲೇನಿದೆ ಈ ಫೋಟೋ ಅನ್ನೋದು ಎಲ್ಲರ ಕಣ್ಣು ಹೋಗುತ್ತೆ. ಆವಾಗ ಕ್ವಶನ್ ಬರುತ್ತೆ. ಆ ಕ್ವಶನ್ ಬಂದಾಗ ತುಂಬ ವಿಷಯಗಳಾಗುತ್ತೆ. ಅದೇ ಆಗ್ತಾಯಿದೆ. ಸೊ ಇವಾಗ ಪ್ರೋಮೋ ನೋಡ್ತಾ ಡೀಟೇಲಾಗಿ ರಿಯಾಕ್ಷನ್ ಕೊಡ್ತಾ ಮಾತಾಡ್ತೋಣ ಬನ್ನಿ. ಗೈಸ್ ಏನು ಅನಿಸುತ್ತೆ ನಿಮಗೆ? ಇವಾಗ ಇಷ್ಟೆಲ್ಲ ಕಷ್ಟಪಡ್ತಿದಾರಲ್ವಾ, ಇಷ್ಟೊಂದೆಲ್ಲ ಎಫರ್ಟ್ ಆಗ್ತಾರೆ. ಬಟ್ ಕೊನೆಯದಾಗಿ ಇವ್ರು ಏನೂ ಮಾಡ್ತೀನಿ ಅನ್ನೋ ರೀತಿ ಮಾತಾಡ್ಬಿಡ್ತಾರೆ ತುಂಬ ಜನ. ಈಗ ರಘುವಣ್ಣ ಅಷ್ಟೇ. ನಾನು ಆ್ಯಕ್ಚುಲಿ ಒಂದು ವಿಷಯ ಅಬ್ಸರ್ವ್ ಮಾಡೋದೇನೆಂದರೆ ರಘುವಣ್ಣ ಮತ್ತು ಧನುಷ್ ಆಗ್ಬೋದು, ಇಬ್ಬರು ಕೂಡ ತುಂಬ ಡೆಡಿಕೇಶನ್ ಇಡ್ತಾರೆ ವರ್ಕ್ ಅಂತ ಬಂದಾಗ. ಅದಕ್ಕೆ ಟಾಸ್ಕ್ ಅಂತ ಬಂದಾಗ ತುಂಬ ಕಷ್ಟಪಡ್ತಾರೆ. ಅದನ್ನು ಕೂಡ ಟಾಸ್ಕ್ಗಳಂತ ಬಂದಾಗ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡ್ತಾರೆ ಅಂತ ನನ್ನ ಅನಿಸಿಕೆ. ನಿಮ್ಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಇಲ್ಲಿ ಗಿಲ್ಲಿ ಅವರು ಯಾರಿಗೂ ಗೊತ್ತಾಗದಂತೆ ಮೆತ್ತಿಗೆ ಎತ್ಕೊಬಂದು ಇಡ್ತಾ ಇದ್ದಾರೆ ಸ್ಟೋರ್ ರೂಮ್ಗೆ. ಸೂಪರ್ ಗಿಲ್ಲಿ. ಕಿಚನ್ ಚಪ್ಪಾಳೆ ಫೋಟೋಸ್ ತೆಗೆದ್ಬಿಟ್ಟಿದ್ದಾರೆ. ಆ್ಯಂಡ್ ಇಷ್ಟೊತ್ತು ಗಂಟೆ ಎಲ್ಲಿಗೆ ಹೋಗಿದ್ರು ಇವರು? ಆ್ಯಂಡ್ ಯಾರು ಇಲ್ದಿರೋ ಟೈಮ್ನೇ ನೋಡಿ ಗಿಲ್ಲಿ ಎತ್ತಿದ್ದಾರಲ್ಲ, ಅದು ಸೂಪರ್ ಅಂತ ಅನಿಸಿದೆ. ಆ್ಯಂಡ್ ಇದು ಗಿಲ್ಲಿ ಎತ್ಕೊಂಡು ಆದಮೇಲೆ ಬಂದು ಕುತ್ಕೊಂಡು ಮಾತಾಡ್ತಿದ್ದಾರೆ ಅಂತ ಅನಿಸುತ್ತೆ. ಅದು ಅಶ್ವಿನಿ ಕೂಡ ಅಂತ ಅನಿಸುತ್ತಲ್ಲ. ಬಂದು ಅದನ್ನು ನೋಡಿ ಕ್ವಶನ್ ಮಾಡ್ತಾ ಇದ್ದಾರೆ. ಇಲ್ಲಿ ವಿಷಯ ಶುರುವಾಗಿದೆ. ಅಷ್ಟರ ಚಪ್ಪಾಳೆ ಅದು ನಾಟ್ ರೈಟ್. ಸೊ ಕಾವೇರ್ ಪಾಯಿಂಟ್ ಇದು. ಇವಾಗ ನೋಡಿ ಅದನ್ನೆಲ್ಲ ಮುಟ್ಟೋ ತಪ್ಪು, ಇದೆಲ್ಲ ಮಾಡಬಾರ್ದು ಅನ್ನೋ ರೀತಿ ಬಂದಿದೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ನಿದ್ದೆ ಹಾಳು ಮಾಡೋದೇ ಒಂದು ಟಾಸ್ಕ್ ಆಗಿದ್ರೆ ಅದೇ ಆಗ್ತಿರೋದು ಇವಾಗ ಅಲ್ವಾ. ಇವಾಗ ನಿದ್ದೆ ಮಾಡಿ ಅಂದ್ಬಿಟ್ಟು ಪಾಪ ಅಷ್ಟು ಕಷ್ಟಪಟ್ಟು ಅಲ್ಲೆಲ್ಲ ಸೈಕಲ್ ತುಣಿತಾ ಇದ್ದಾರೆ ಧನುಷ್ ಅವರು. ಇಲ್ಲಿ ನೋಡಿದ್ರೆ ಇವರೆಲ್ಲ ನಿದ್ದೆಗೆ ಇಟ್ಕೊಂಡು ಇದು ಹುಡುಕ್ತಾ ಇದ್ದಾರೆ. ಸೊ ಇದನ್ನು ಹುಡುಕೋ ಅವಶ್ಯಕತೆ ಇತ್ತಾ ಇಲ್ವಾ ಅನ್ನೋದು ಬೇರೆ ಕತೆ. ಯಾಕಂದರೆ ಬೇರೆಯವ್ರು ಬೇರೆ ಬೇರೆ ಥರ ಯೋಚನೆ ಮಾಡ್ತಾರೆ ಓಕೆನಾ. ಹಾಗಾಗಿ ಬಟ್ ಇಲ್ಲಿ ರಾಶಿಕವ್ರು ಯಾವ ಥರ ಯೋಚನೆ ಮಾಡ್ರು ಅಂದರೆ ನಮ್ಮ ನಿದ್ದೆಗೆ ಇಡಿಸ್ಬೇಕು ಅಂದ್ಬಿಟ್ಟೆ ಇವಾಗ ಟಾಸ್ಕ್ ಕೊಟ್ಟಿದ್ದಾರೆ ನಿದ್ದೆ ಮಾಡಲೇಬಿಟ್ಟು. ಈ ನಿದ್ದೆ ಹಾಳು ಮಾಡಬೇಕು, ಇಲ್ಲಿ ಏನು ಕೂಡ ಇವಾಗ ಏನು ಎಫರ್ಟ್ ಆಗ್ತಿರೋದೆಲ್ಲ ವೇಸ್ಟ್ ಆಗಬೇಕು ಅನ್ನೋ ರೀತಿ ಇದನ್ನು ಮಾಡ್ತಾಯಿದ್ದಾರೆ ಅನ್ನೋ ರೀತಿ ರಾಶಿಕರು ಯೋಚನೆ ಮಾಡ್ತಾರೆ. ಯಾವ ಥರ ಎಲ್ಲ ಯೋಚನೆ ಮಾಡ್ತಾರೆ ನೋಡಿ. ರಜತ್ ಈ ಪಾಯಿಂಟ್ ಇಟ್ಕೊಂಡು ತಪ್ಪುಗರು ಹೋಗ್ಬಿಟ್ಟು ಪ್ರಾಮಿಸ್ ಎಲ್ಲ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ. ಅದು ಕೂಡ ದೇವ್ರ ಮೇಲೆ ಆಣೆ ಮಾಡುವಂಥದ್ದೇನಿದೆ ತುಂಬ ಕಷ್ಟ ಆಗುತ್ತೆ. ಬೇಗ ಗೊತ್ತಾಗ್ಬಿಡುತ್ತೆ. ಐ ಥಿಂಕ್ ಗಿಲ್ಲಿ ಅವರು ತಗಲಾಕೊಂಡಿದ್ದಾರೆ ಅಂತ ಅನ್ಸುತ್ತೆ. ರಜತ್ ಒಂದು ಒಳ್ಳೆ ಐಡಿಯಾ ಯೂಸ್ ಮಾಡಿಬಿಟ್ಟಿದ್ದಾರೆ. ಗಿಲ್ಲಿ ಕೂತಿರುವಂಥ ರೀತಿ, ಮಾತಾಡ್ದಂತಿರುವಂಥ ರೀತಿಗಳನ್ನ ನೋಡಿಬಿಟ್ಟೆ ಬೇಗ ಅದನ್ನು ಕಂಡಿಡಿದ್ಬಿಟ್ರು ಅಂತ ಅನಿಸುತ್ತೆ. ನಿಮ್ಗೆ ಅನಿಸುತ್ತೆ?
ಕಿಚನ್ ಎಲ್ಲ ನಗ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ ಅನ್ನೋ ರೀತಿ ತೋರಿಸಿದ್ದಾರೆ. ಬಟ್ ಎಪಿಸೋಡ್ ಯಾವ ಥರ ಇರುತ್ತೆ ಅನ್ಕೋದಿಂದ ಕಾದು ನೋಡಬೇಕು. ನಿಮ್ಗೆ ಅನಿಸುತ್ತೆ ಗೈಸ್, ಗಿಲ್ಲಿಯವ್ರು ತಗೊಳ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಕಮೆಂಟ್ ಸೆಕ್ಷನ್ ತಿಳಿಸಿ. ಚಪ್ಪಾಳೆ ಫೋಟೋ ಹೋಯ್ತು ಆರಾಮಾಗಿದ್ದೀರಾ ಅಂದ್ರೆ ನಿಮ್ಗೆ ಅದರಿಂದ ಏನು ಡಿಫ್ರೆನ್ಸ್ ಆಗಲ್ಲ ಅಂತ ಅರ್ಥ. ನೋಡಿ ಚೈತ್ರಕ್ಕೆ ಇನ್ನೊಂದು ಪಾಯಿಂಟ್ ಹಾಕ್ಬಿಟ್ರು. ಇವಾಗ ನೀವು ಈ ಥರ ಎಲ್ಲ ಯೋಚನೆ ಮಾಡ್ತೀರಾ ಅಂದರೆ, ಇವಾಗ ಕಿಚನ್ ಚಪ್ಪಾಳೆ ಇಲ್ಲ, ಸೊ ಅದು ಅಂದರೆ ಫೋಟೋಗಳದ್ದು ಏನಿಲ್ಲ, ಕಾಣೆ ಆಗಿದ್ದಂದ್ರೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳಲ್ಲ ಅಂದರೆ, ಸೊ ಇವಾಗ ನೀವು ಅದ್ರ ಬಗ್ಗೆ ಏನು ಯೋಚನೆ ಮಾಡಲ್ಲ ಅನ್ನೋ ರೀತಿ ಆಯ್ತು, ಅದಕ್ಕೊಂದು ವ್ಯಾಲ್ಯೂ ಇಲ್ಲ ಅನ್ನೋ ರೀತಿ ಒಂದು ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಇವಾಗ ಏನಾಗುತ್ತೆ, ಓ ಈ ಥರ ಎಲ್ಲ ಬಂದ್ಬಿಡುತ್ತೆ, ಇದು ಬೇರೆ ಥರ ಹೋಗುತ್ತೆ ಅಂದ್ಬಿಟ್ಟು ಇಲ್ಲಿರುವಂಥ ಪ್ರತಿಯೊಬ್ಬ ಸ್ಪರ್ಧಿಗಳು ಏನು ಮಾಡ್ತಾರೆ, ಹುಡುಗಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವಾಗ ಅಲ್ಲಿ ಇಲ್ಲಿ ಎಲ್ಲ ಕಡೆನೂ ಹುಡುಕ್ತಾ ಇದ್ದಾರೆ. ಕ್ಲಿಯರಾಗಿ ಗೊತ್ತಾಗ್ತಿದೆ, ಎಲ್ಲರೂ ಕೂಡ ಒಂದು ಸ್ವಲ್ಪ ಟೆನ್ಷನ್ ಕೂಡ ಆಗಿದೆ. ಆ್ಯಂಡ್ ನಿಮ್ಗೆ ಏನಿಸುತ್ತೆ ಗೈಸ್, ಸಿಗುತ್ತಾ ಅದು? ಖಂಡಿತವಾಗಿ ಸಿಗಲ್ಲ. ಯಾಕಂದ್ರೆ ಅಲ್ಲೇ ತಗೊಂಡು ಹೊರಟಾಗಿದ್ದಾರೆ ಆ ಸ್ಟೋರೂಮ್ಗೆ ಇಟ್ಟಿರೋದಂಥದ್ದು. ಇವಾಗ ಇಡೀ ಮನೆ ಹುಡುಕಿದ್ರು ಕೂಡ ಇವ್ರ ಕೈಲಿ ಅದನ್ನು ಹುಡುಕಕ್ಕೆ ಸಾಧ್ಯನೇ ಇಲ್ಲ. ಸಖತ್ ಫನ್ನಾಗಂತೂ ಇವತ್ತಿನ ಎಪಿಸೋಡ್ ಇರುತ್ತೆ ಅಂತ ಅನಿಸಿದೆ. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಗಿಲ್ಲಿ ಅವ್ರಿಗೆ ಒಂದು ಒಳ್ಳೆ ಟಾಸ್ಕ್ ಅಂತಲೇ ಹೇಳ್ಬೋದು. ಈ ಸೀಕ್ರೆಟ್ ಟಾಸ್ಕ್ ತುಂಬ ಚೆನ್ನಾಗಿ ಮಾಡಿದೆ ಅಂತ ಕೂಡ ಹೇಳ್ಬೋದು. ಬಟ್ ಅದಕ್ಕೂ ಕೂಡ ಒಂದಿಷ್ಟು ವಿಷಯಗಳು ಬರ್ತಾ ಇದೆ. ಬಟ್ ಅದು ಕಾಮನಾಗಿ ಬಂದೇ ಬರುತ್ತೆ. ಬಟ್ ಇಲ್ಲಿ ಅರ್ಥ ಮಾಡ್ಕೋಬೇಕಾದೇನೆಂದರೆ, ಟಾಸ್ಕ್ ಏನು ಮಾಡೋಕ್ಕಾಗಲ್ಲ. ಬಟ್ ಬೇರೆಯವ್ರು ಮಾಡಿದಾಗ ಇದೇ ರೀತಿ ಅಕ್ಸೆಪ್ಟ್ ಮಾಡಬೇಕಾಗುತ್ತೆ ಎಲ್ಲರೂ ಕೂಡ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಮ್ಮ ಸೋಷಿಯಲ್ ಮೀಡಿಯಾ ಆ ರೀತಿ ವರ್ಕ್ ಆಗುತ್ತಾ? ನಮ್ಮವ್ರು ಫೇವ್ರೇಟ್ ಇರೋರು ಮಾಡಿದಾಗ ಸರಿ ಅಂತಾರೆ, ಬೇರೆಯವ್ರು ಮಾಡಿದಾಗ ತಪ್ಪು ಅಂತಾರೆ. ಅದು ಎಲ್ಲ ಫೇವ್ರೇಟ್ ಸ್ಪರ್ಧಿ ಯಾರು ಇರ್ತಾರೋ ಅವ್ರ ವಿಷಯಗಳಲ್ಲಿ ಇದೇ ರೀತಿ ಮಾಡುವಂಥದ್ದು ಫ್ಯಾನ್ಸ್ಗಳು. ಇದನ್ನು ಬಿಟ್ಟು ಎಲ್ಲರೂ ಕೂಡ ಒಂದೇ ರೀತಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡೋಣ ಅದಾಗುತ್ತೆ ಇಲ್ವೋ ಗೊತ್ತಿಲ್ಲ, ವೆಯ್ಟ್ ಮಾಡಿ ನೋಡೋಣ. ನಿಮಗೆ ಅನ್ಸುತ್ತೆ ಗೈಸ್, ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.